ಹಾಯ್ ವೆಲ್ಕಮ್ ಟು ಶ್ರೇಯಾ ಕ್ರಿಯೇಷನ್ಸ್. ಇವತ್ತು ನಾನು ಸಾರಿ ಕುಚ್ಚನ್ನ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಸಾರಿಗೆ ಅವರೇ ಕುಚ್ಚು ಬಿಡಿಸೋದಕ್ಕೆ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದಾರೆ. ಅದು ಈ ಎಡ್ಜ್ಗೆ ಹಾಗೂ ಆ ಇನ್ನೊಂದು ಎಡ್ಜ್, ಎರಡು ಕಡೆ ಎಡ್ಜ್ ಇರುತ್ತಲ್ಲ, ಅಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಫಸ್ಟ್ ಕಟ್ ಮಾಡಿಕೊಂಡು ಇವಾಗ ನಾನು ಆ ತುದಿನ, ಈ ಸೈಡ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಆಗ ಅದು ಬಿಡಿಸ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಅದು ಬಿಡಲ್ಲ, ಎಷ್ಟು ಹೇಳಿದ್ರೂ ಕೂಡ ಅದು ಕಟ್ ಆಗಲ್ಲ. ಪ್ರಾಪರಾಗಿ ಎಳೆನ ನಮಗೆ ತೆಗಿಯೋಕ್ಕಾಗಲ್ಲ. ಇಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಕಡೆಯಿಂದ ನಾನು ಈ ಥರ ಬಿಡಿಸ್ಕೊತಾ ಇದ್ದೀನಿ. ಸೂಜಿಯಿಂದ ಹಿಂಗೆ ಎಳ್ಕೊಂಡು ಎಳೆದ್ರೆ ಆಯ್ತದು ಬಿಟ್ಟು ಬಂದುಬಿಡುತ್ತೆ. ಫುಲ್ ಬಿಡಿಸ್ಕೊಂಡ ನಂತರ ಫುಲ್ ಬಿಡಿಸ್ಕೋಬೇಕು. ಇಲ್ಲಿ ಅದು ವೇಟ್ಗಂತ ಅದು ಇಟ್ಟಿದ್ದೀನಿ ಮೇಲ್ಗಡೆ ಬಾಕ್ಸು, ಇಲ್ಲ ಅಂದರೆ ಮಾಡೋದು ಸ್ವಲ್ಪ ಕಷ್ಟ. ಈ ಥರ ನಾನು ಫುಲ್ ಆ ಕಡೆಯಿಂದ ಎಳೆದ್ಬಿಟ್ರೆ ಆಯಿತು. ಈ ಕಡೆಯಿಂದ ಕಟ್ ಮಾಡಿರ್ತೀವಲ್ಲ, ಅದು ಓಪನ್ ಆಗಿ ಬಂದುಬಿಡುತ್ತೆ. ಸಾರಿ ಕಲರು ಬ್ಲೂ ಮತ್ತು ಪಿಂಕು. ನಾವು ಅದನ್ನು ಎಳೆ ತೆಗೆದಾಗ ಪಿಂಕ್ ಕಲರ್ ಥ್ರೆಡ್ ಬಂದಿದೆ. ಪರ್ಪಲ್ ಕಲರ್ ಸಾರಿ, ಬಟ್ ಇದು ಬ್ಲೂ ಪಿಂಕ್ ಎರಡು ಎಳೆ ಇರೋದ್ರಿಂದ ಪರ್ಪಲ್ ಕಲರಲ್ಲಿ ಕಾಣಿಸ್ತಿದೆ ಸಾರಿ. ಫುಲ್ ಮೈಯೆಲ್ಲ ಒಂದೇ ಕಲರ್ ಅದು. ಈ ಥರ ಈಗ ಕೋಮ್ ಮಾಡ್ಕೊತೀನಿ. ಕೋಮ್ ಮಾಡಿಕೊಂಡು ಸೂಜಿಯಿಂದ ಪಾರ್ಟಿಷನ್ ಮಾಡ್ಕೊತೀನಿ. ಚೆನ್ನಾಗಿ ಕೋಮ್ ಮಾಡ್ಕೋಬೇಕು. ಇವಾಗ ಸೂಜಿ ತೊಗೊಂಡು ಹಿಂದ್ಗಡೆಯಿಂದ ನಾನು ಪಾರ್ಟಿಷನ್ ಮಾಡ್ಕೊತಿದ್ದೀನಿ. ಈ ಕಡೆ ಒಂದು, ಹಾಗೆ ಮಧ್ಯದಲ್ಲಿ ಒಂದು ಬಿಟ್ಟು ಈಗ ತೆಗಿತಿದ್ದೀನಲ್ಲ ಅದನ್ನು ಬಿಡಬೇಕು. ಇನ್ನೊಂದು ಸೈಡ್ನ ತೊಗೊಂಡು ಮೇಲ್ಗಡೆಯಿಂದ ಕ್ರಾಸಲ್ಲಿ ಗಂಟು ಹಾಕ್ಕೊತೀನಿ. ತಗೊಂಡು ಇವಾಗ ನಾನು ಕ್ರಾಸಲ್ಲಿ ನೋಡಿ, ಇವಾಗ ಕ್ರಾಸಲ್ಲಿ ಗಂಟು ಹಾಕ್ಕೊತಿದ್ದೀನಿ. ಆ ಕಡೆಯಿಂದ ಈ ಕಡೆ ತೊಗೊಂಡು ಅದೊಂದು ಕ್ರಾಸ್ ಥರ ಬರುತ್ತೆ, ಕತ್ತರಿ ಆಕಾರ ಥರ ಮೇಲ್ಗಡೆಯಿಂದ ಕಾಣಿಸುತ್ತೆ. ಇವಾಗ ನೋಡಿ, ಈ ಕಡೆ ಒಂದು ಬಿಟ್ಟು ಈ ಕಡೆದು ಮತ್ತು ಆವಾಗ ಬಿಟ್ಟಿರೋದು ಮಧ್ಯದಲ್ಲಿ ಒಂದು ಬಿಡಬೇಕು. ಈ ಕಡೆದು ಮತ್ತು ಆವಾಗ ಬಿಟ್ಟಿರೋದು ಇರುತ್ತಲ್ಲ, ಅದನ್ನು ತೊಗೊಂಡು ಈ ಥರ ಈ ಕಡೆಯಿಂದ ಆ ಕಡೆ ಒಂದು ಕ್ರಾಸ್ ಆಗಿ ತೊಗೊಂಡು ಒಂದು ಗಂಟು ಹಾಕ್ಕೊತೀನಿ. ನೋಡಿ, ಈ ಥರ ಸೂಜಿನ ಇಟ್ಬಿಟ್ಟು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ಗಂಟನ್ನು ನಾವು ಹಾಕ್ಕೊಂಡು ಅದ್ರ ಮೇಲೆ ವೇಟ್ನ ಇಟ್ಕೊತಿದ್ದೀನಿ. ಬಿಕಾಸ್ ಅದು ಬರಬಾರ್ದು ಮತ್ತು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಈ ಥರ ಕೋಮ್ ಪದೇ ಪದೇ ಕೋಮ್ ಮಾಡ್ಕೊತಿರ್ಬೇಕು, ಅಂದರೆ ಮಾತ್ರ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಆವಾಗ ಬಿಟ್ಟಿರೋದು ಮತ್ತು ಈ ಸೈಡು ಈಗ ಒಂದು ಕೂಡ ಒಂದಾದ್ಮೇಲೆ ಒಂದು ಬಿಡ್ತಾ ಹೋಗಬೇಕು. ಈ ಥರ ನೋಡಿ, ಈಗ ಅಲ್ಲಿ ಸೂಜಿ ಇಟ್ಕೊಂಡ್ರೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಗಂಟು ಸರಿಯಾಗಿ ಬರುತ್ತೆ ಅಷ್ಟೆ. ಅದು ಸಿಂಪಲ್ ಇದೆ. ಇದೇ ಥರ ಪೂರ್ತಿ ಇಲ್ಲ, ಇನ್ನು ನಾನು ಇದೇ ಥರ ಗಂಟು ಹಾಕ್ಕೊತಿದ್ದೀನಿ. ಮಧ್ಯ ಮಧ್ಯ ಒಂದು ಬಿಟ್ಕೊತ ನಾನು ಗಂಟು ಹಾಕ್ಕೊತ ಹೋಗ್ತೀನಿ. ಮತ್ತು ಪ್ರತಿ ಸಲ ನೀವು ಪಾರ್ಟಿಷನ್ ಮಾಡ್ಕೋಬೇಕಾದ್ರೂ ಸಹಿತ ನೀವು ಕೋಮ್ ಮಾಡ್ಕೋಬೇಕು. ನೋಡಿ, ಈ ಥರ ಪಾರ್ಟಿಷನ್ ಮಾಡ್ಕೋಬೇಕಿದ್ರೆ ಪ್ರತಿ ಸಲನೂ ಕೋಮ್ ಮಾಡ್ಕೋಬೇಕು. ಹಾಗೆ ಒಂದು ಬಿಟ್ಟು ಒಂದು ನೀವು ಗಂಟು ಹಾಕ್ಕೋಬೇಕು. ಈ ಥರ ಸೂಜಿ ಮುಖಾಂತರ ನಾವು ಗಂಟು ಹಾಕೋದ್ರಿಂದ ಅದು ನಮ್ಗೆ ಎಲ್ಲಿ ಬೇಕೋ ಅಲ್ಲೇ ಗಂಟು ಬರುತ್ತೆ. ಇದು ಸಿಂಪಲ್ ಇದೆ ಕುಚ್ಚು. ಈ ಥರ ಕ್ರಾಸಲ್ಲಿ ನೀವು ಗಂಟು ಹಾಕ್ಕೊಂಡು ಆ ಗಂಟಲ್ಲಿ ಒಂದೊಂದು ಬೇಬಿ ಕುಚ್ಚನ್ನ ಇಟ್ಟರೆ ಈ ಡಿಸೈನ್ ಕಂಪ್ಲೀಟು.
ಸಿಂಪಲ್ ಡಿಸೈನು. ನಮ್ಗೆ ಈ ಥರ ಬೇಡ ಅಂತ ಅಂದರೆ ನಾವು ಅವ್ರು ಕೊಟ್ಟಿರೋ ಥ್ರೆಡ್ನ ಕಟ್ ಮಾಡ್ಕೊಂಡು ಮೇಲ್ಗಡೆ ಬೀಡಿಂಗ್ ಮಾಡಿಕೊಂಡು ನಾವು ನಮಗೆ ಬೇಕಾಗಿರೋ ಕ್ರೋಶಾ ಡಿಸೈನ್ಸ್ ಅಥವಾ ಬೇಬಿ ಕುಚ್ಚನ್ನು ಕೂಡ ಹಾಕ್ಕೋಬೋದು. ಬಟ್ ಇವರು ಇದೇ ಥರ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ನಾನಿಲ್ಲಿ ಈ ಥರ ಡಿಸೈನ್ನ ಮಾಡ್ಕೊತಿದ್ದೀನಿ. ಫುಲ್ ಕುಚ್ಚು ಹಾಕ್ಕೋಬೇಕು, ಅಲ್ಲ ಸಾರಿ ಗಟ್ಟಿ ಹಾಕ್ಕೋಬೇಕು. ಆ ಕಡೆ ಒಂದು ಈ ಕಡೆ ಒಂದು ತಗೊಳ್ಳೋದು, ಮಧ್ಯದಲ್ಲಿ ಇರೋದನ್ನು ಬಿಡೋದು ಕೆಳಗಡೆನೆ. ಅದನ್ನು ಇನ್ನೊಂದು ಸಲ ತಗೋಬೇಕಿದ್ರೆ ಅದನ್ನು ಇದಕ್ಕೆ ತಗೊಂಡು ಗಂಟು ಹಾಕೋದು. ಇದೇ ರೀತಿ ಫುಲ್ ಒಂದು ಲೈನ್ ಫುಲ್ ಇದೇ ಥರ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಈ ಥರ ಕೋಮ್ ಪದೇ ಪದೇ ನೀವು ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಅವರೇ ಬಿಟ್ಟಿರುವಾಗ, ಅವರೇ ಅಂದರೆ ಸಾರಿಗೆ ಕುಚ್ಚು ಮಾಡೋ ಥರ ಅವರೇ ಬಿಟ್ಟಿರ್ತಾರೆ ಪಲ್ಲುಗೆ. ಆ ಥರ ಬಂದಾಗ ಎಲ್ಲ ಬಿಡಿಸ್ಕೊಂಡು ಕೋಮ್ ಮಾಡ್ಕೊಳ್ಳೇಬೇಕಾಗತ್ತೆ. ಕೋಮ್ ಮಾಡಿದಾಗ ಮಾತ್ರ ಫಿನಿಶಿಂಗ್ ಚೆನ್ನಾಗಿ ಬರೋದು. ಈ ಥರ ಫುಲ್ಲು ನಾನು ಒಂದು ಲೈನ್ನ ನಾನು ಗಂಟು ಹಾಕಿ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಇನ್ನೆಲ್ಲ ಕ್ರಾಸ್ 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 ಥರ ಬರುತ್ತೆ. ಇದು ಒಂಥರ ಚೆನ್ನಾಗಿ ಕಾಣುತ್ತೆ. ಪರ್ಪಲ್ ಆ್ಯಂಡ್ ಪಿಂಕಲ್ಲಿದೆ, ಅಲ್ಲ ಬ್ಲೂ ಆ್ಯಂಡ್ ಪಿಂಕಲ್ಲಿದೆ ಸಾರಿ. ಇದು ಪರ್ಪಲ್ ಲುಕ್ ಕಾಣಿಸ್ತಾ ಇದೆ. ಇವಾಗ ನಾನಿಲ್ಲಿ ಬೇಬಿ ಕುಚ್ಚನ್ನ ಹಾಕ್ಕೊತಿದ್ದೀನಿ. ಇಲ್ಲಿ ಅವ್ರು ಹೇಳಿರೋದು 2 ಗೋಲ್ಡನ್, 2 ಪಿಂಕ್, 2 ಗೋಲ್ಡನ್, 2 ಬ್ಲೂ. ಇದೇ ಥರ ನೀವು ಹಾಕಿ ಅಂತ ಹೇಳಿದರು ಬೇಬಿ ಕುಚ್ಚನ್ನ. ಸೊ ಅದೇ ರೀತಿಲಿ ನಾನು ಇಲ್ಲಿ ಫಸ್ಟ್ 2 ಗೋಲ್ಡನ್ ಹಾಕ್ಕೊತಾ ಇದ್ದೀನಿ. ನಮಗೆ ಈ ಥರ ಕುಚ್ಚನ್ನ ಹಾಕ್ಬಿಟ್ಟು ನಮ್ಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ನಾವು ಕಟ್ ಮಾಡ್ಕೋಬೇಕು. ನಾನೊಂದು 1/2 ಇಂಚ್ಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಪಿಂಕ್ ಹಾಕ್ಕೋತಿದ್ದೀನಿ. ಇದೇ ರೀತಿ ಇನ್ನೊಂದು ಪಿಂಕು ಮತ್ತು 2 ಗೋಲ್ಡನ್ನು ಮತ್ತು ಪರ್ಪಲ್ಲು, ಗೋಲ್ಡನ್ನು ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೋಡಿ 1/2 ಇಂಚ್ಗೆ ನಾನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥ್ರೆಡ್ನೂ ಅಷ್ಟೇ 200 ಅಲ್ಲ 150 ನಾನು ತೊಗೊಂಡಿದ್ದೀನಿ. 150ದು ಎಳೆನ ನಾನು ತೊಗೊಂಡಿದ್ದೀನಿ. ಮತ್ತು ಮೇಲ್ಗಡೆ ಗಮ್ ಹಾಕಿ ಇಟ್ಕೊಂಡಿದ್ದೀನಿ. ಐರನ್ ಕೂಡ ಮಾಡ್ಕೊಂಡಿದ್ದೀನಿ. ಐರನ್ ಮಾಡಿಕೊಂಡ್ರೆ ತುಂಬ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ನಾನು ಐರನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸಿಲ್ಕ್ ಥ್ರೆಡ್ನ ನಾನು ಯೂಸ್ ಮಾಡಿದ್ದೀನಿ. ಒಂದು ಪಟ್ಟಿಗೆ ಸುತ್ತಬಿಟ್ಟು 150 ಸುತ್ತಬಿಟ್ಟು ಕಟ್ ಮಾಡಿ ಗಮ್ ಮಾಡಿಕೊಂಡು ಆಮೇಲೆ ಐರನ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಗೋಲ್ಡನ್ ಜರಿ ಥ್ರೆಡ್ನ ತೊಗೊಂಡು ಇಲ್ಲಿ ಕುಚ್ಚು ಕಟ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಮೂಲಕನೇ ಇದೆಲ್ಲ ನೋಡಿ ಕಲ್ತಿದ್ದು. ನಿಮಗೂ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ನಾನು ಮಾಡಿ ಹಾಕ್ತಾಯಿದ್ದೀನಿ. ಇದೇ ಥರ ಕಂಪ್ಲೀಟಾಗಿ ಕುಚ್ಚನ್ನ ನೀವು ಕಟ್ಕೋಬೇಕು. ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ ನೋಡಿ. ಈಗ 2 ಪರ್ಪಲ್ ಬರುತ್ತೆ. ಹೀಗೆ ನೋಡಿ
ಒಂದು ಗೋಲ್ಡನ್, ಒಂದು ಪರ್ಪಲ್, ಒಂದು ಗೋಲ್ಡನ್ ಪಿಂಕ್, ಗೋಲ್ಡನ್ ಪರ್ಪಲ್ ಇದೇ ಥರ ಕಂಪ್ಲೀಟಾಗಿ ಡಿಸೈನ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು. ಸಿಂಪಲ್ಲಾಗಿ ತುಂಬ ಎಲಿಗೆಂಟ್ ಆಗಿದೆ ಇದು. ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಬ್ರೈಡಲ್ ಸ್ಯಾರಿ. ನಿಮಗೆ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.